ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡ್ರಿ. ಜಸ್ಟ್ ನಾವು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಗಾರ್ಡನ್ ಕಡೆ ಬಂದಿದ್ದೇವೆ. ಸುಮಾರು ದಿನಗಳಿಂದ ನಾವು ಆಚೆ ಕಡೆ ಸುತ್ತೋದಾಗಿತ್ತು. ಸ್ವಲ್ಪ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಣ್ರಿ. ಫೀಡರಲ್ಲಿ ಫೀಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ ಅಂತ ಒಂದ್ಸಲಿ ಚೆಕ್ ಮಾಡ್ಬಿಡೋಣ. ಹಾಯ್ ಮಾ, ಗುಡ್ ಮಾರ್ನಿಂಗ್. ಪೂಜೆ ತಯಾರಿ ನಮ್ಮ ಇಷ್ಟು ಚಂದ ಹೂ ಬಿಟ್ಟೈತಿ ಪೈದನ್ನೋದು ಕಡಿಬೇಡ್ರಿ ನೀವು ಯಾವ್ದಾರ ಬೇರೆ ಇಷ್ಟು ಜಾಗ ಬಿಟ್ಟು ತಗಡು ಹಾಕ್ರಿ. ಈಗ ಹೂ ನೋಡ್ರಿ ಜೂಗರಗರ ಹಾಕೈತಿ ನಂಗೆ. ಏನು ಸುರ್ತಿದ್ವು ಮರ ನೀವು ದೊಡ್ಡ ನಿಂಬೆಹಣ್ಣು ಇದೆ. ಹೌದಮ್ಮ, ಬೇಡಪ್ಪ, ಕಟ್ ಮಾಡಬೇಡ್ರಿ ನೀವು ಇದನ್ನ. ಆಯ್ತು ಅಮ್ಮ, ಹಂಗೆ ಇಷ್ಟು ಬಿಟ್ಟು ಹಾಕ್ರಿ ಒಂದು ತಗಡು. ಸರಿ ಅಮ್ಮ, ಆಯ್ತು, ಅಷ್ಟ ಮಾಡಂತ. ಇಂಥ ಗಿಡ ಹುಡ್ಕೊಂಡು ಹೋದ್ರೂ ಸಿಗಂಗಿಲ್ಲ. ಈ ಹೂ ನೋಡ್ದ ಮಂಜು ಏನು ಸೋತೈತಿ. ನಮ್ಮ ಕೋಳಿಗಳೆಲ್ಲ ಆರಾಮಾಗಿದ್ದಾವ್ರಿ, ತಿನ್ಕೊಂಡು ಓಡಾಡ್ಕೊಂಡಿದ್ದಾವೆ, ಯಾವುದೇ ಸಮಸ್ಯೆಗಳಿಲ್ಲ. ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ಸ್ವಲ್ಪ ವಾಟರ್ ಲೆವೆಲ್ ಕಡಿಮೆ ಇದೆ ರೀ. ನಾಳೆ ಅಥವಾ ನಾಡಿದ್ದು ಫಿಲ್ ಮಾಡೋಣ. ಮೊನ್ನೆ ಮನೆಯಲ್ಲಿ ಕಡ್ಲಿ ತೊಗೊಂಬಂದಿದ್ರಿ, ಕಡ್ಲಿ ಎಲ್ಲ ಸೋಸಿ ಸಿಪ್ಪೆ ಹಾಕಿದ್ದಾರೆ, ಅದಕ್ಕೋಸ್ಕರ ಈ ಥರ ಆಗಿದೆ. ಇನ್ನೊಂದು 2 ದಿವ್ಸಕ್ಕೆ ಹಸಿರು ಅನ್ನೋದೆಲ್ಲ ಹೋಗಿಬಿಡ್ತೈತಿ. ಇದೇನು ಹಸಿರು ಇದೆಯಲ್ರಿ, ಫುಲ್ ತಿಂದ್ಬಿಡ್ತಾವೆ. ಅದಾದ್ಮೇಲೆ ಕಡ್ಡಿ ಮಾತ್ರ ಉಳಿಯತ್ತೆ. ಪಪ್ಪಾಯ ಗಿಡದಲ್ಲಿ ಹಣ್ಣುಗಳಾಗಿದೆ ರೀ, ಕಟ್ ಮಾಡೋಣ ಆಮೇಲೆ. ಆಗಲೇ ನಮ್ಮ ತಾಯಿಯವ್ರಿ ನಿಂಬೆ ಗಿಡ ಅವರು ಹಚ್ಚಿದ್ದಿದೆ, ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ, ಕಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿದೆ ನೋಡ್ರಿ, ಹೂಗಳೆಲ್ಲ ಯಾವ ಥರ ಆಗಿದೆ ಅಂತೇಳಿ. ಇದೇನೋ ದೊಡ್ಡ ಸೈಜ್ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ ಅವರು. ಬಿಸಿಲಿಗೆ ಹೂಗಳೆಲ್ಲ ಒಣಗ್ತಿದ್ದಾವೆ. ಗಿಡದಲ್ಲಿ ಹೂಗಳ ಹಣ್ಣುಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ರೀ. ರೋಗ ಬಂದಿದೆ ಅದಕ್ಕೆ ಗಿಡಕ್ಕೆ. ನೋಡ್ರಿ, ರೋಗ ಬಂದಿರೋ ಕಾರಣ ಎಲೆಗಳೆಲ್ಲ ಯಾವ ಥರ ಆಗಿದೆ ಅಂತ. ಕಾಲ್ ಇದೆ ರೀ, ಒಂದು ಕಾಲ್ ಮುಗಿಸೋ ಕನೆಕ್ಟ್ ಆಗ್ತದೆ ನಿಮಗೆ. ಕಮಿಂಗ್. ಸಿಕ್ಕಾಪಟ್ಟೆ ಬಿಸಿಲು ಫೀಲ್ ಆಗ್ತಿದೆ ರೀ. ಆಲ್ಮೋಸ್ಟ್ ನಮ್ಮ ಗಾರ್ಡನ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಅದಾದಮೇಲೆ ಸಂಜೆ ಸ್ವಲ್ಪ ನೀರು ಹೊಡೆದು ಬಿಡೋಣ, ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದೇ ವರ್ಕ್ಗಳಿಲ್ಲ. ನಮ್ದು ವರ್ಕ್ ಸ್ಟೇಷನ್ ಕಡೆ ಹೋಗೋಣ, ಕಂಟಿನ್ಯೂ ಮಾಡೋಣ. ಇವಾಗ ಮಷಿನ್ಸ್ ಎಲ್ಲ ಆನ್ ಮಾಡೋಣ ರೀ. ಇವಾಗ ತುಂಬ ದಿನ ಆದಮೇಲೆ ಫ್ಯಾನ್ ತೆಗಿತಿದ್ವಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಫೀಲ್ ಆಗ್ತಿದೆ ಇವಾಗ. ಹೊಸ ಟಾಟಾ ಪಂಚ್ ಕಾರ್ ಲಾಂಚ್ ಆಗಿದೆ ರೀ. ಒಂದ್ಸಲಿ ಶೋರೂಮಿಗೆ ಬಂದಿದ್ದೆ ನಾನು, ಕೇಳ್ಬಿಡೋಣ. ಮಂಜುನಾಥ್ ನಿಮ್ಮೊಂದಿಗೆ. ಓಕೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಶೆಡ್ಯೂಲ್ ಏನೇನೈತೆ ಚೆಕ್ ಮಾಡಿಬಿಡೋಣ. ಲಂಚ್ ಟೈಮ್ ಇದೆ, ಊಟ ಮಾಡ್ಕೊಂಬೋಣ.
ಶಾಂತಕ್ಕ ಅವ್ರು ಏನು ಮಾಡ್ತಿದ್ದಾರೆ? ಶಾಂತಕ್ಕ ಅವ್ರು ರೊಟ್ಟಿ ಮಾಡ್ತಿದ್ದಾರೆ. ಎಲ್ಲ ಅಡುಗೆ ರೆಡಿ ಆಗಿದೆ ನೋಡ್ರಿ. ಊಟ ಮಾಡಕ್ಕೆ ಹೊರಡೋಣ ಇವಾಗ. ಊಟ ಸ್ಟಾರ್ಟ್ ಮಾಡೋಣ್ರಿ. ರೊಟ್ಟಿ, ಪಲ್ಯ, ಅನ್ನ, ಸಾರು, ಕ್ಯಾಬೇಜ್ ಪಲ್ಯ, ಬೇಳೆ ಸಾರು ಮಾಡಿದ್ದಾರೆ. ರೋಟಿ ಎಲ್ಲ ತಿಂದೈತ್ರಿ, ರೈಸ್ ಊಟ ಮಾಡಿದೆ ನಾವು. ಜಸ್ಟ್ ನಮ್ದು ಊಟ ಐತ್ರಿ. ಬ್ಯಾಕ್ ಟು ಬ್ಯಾಕ್. ಟೈಮ್ ಇವಾಗ 4:30 ಆಗೈತೆ. ಒಂದು ಶಾರ್ಟ್ ಬ್ಯಾಗ್ ತೊಗೊಂಡ್ಬಿಡ್ನ. ಎಲ್ಲರೂ ರೆಸ್ಟ್ ಮಾಡಲಿದ್ದಾರೆ. ಏನಾದರೂ ಲೈಟಿಗೆ ಪ್ರಿಪೇರ್ ಮಾಡೋಣ್ರಿ. ಯಾಕೋ ಹೊಟ್ಟೆ ಸಿಗೋದಂಗೆ ಆಗ್ತೈತಿ. ಇದೆಲ್ಲ ಬಡ ಕ್ಲೀನ್ ಮಾಡಿಬಿಡೋಣ. ಅದು ಅಪ್ಪು ಸ್ವಲ್ಪ ನಂಗೆ ಮಿಕ್ಸರ್ ತೊಗೊಡ ಇಲ್ಲಿದೆ ನೋಡ. ತುಂಬ ದಿನ ಆಗೈತೆ ರೀ. ಸ್ವಲ್ಪ ಬೇಕಾಗಿಕ್ಕಿಂತ ಬೆಳಗಿದ್ದು ವೇಸ್ಟೇಜ್ ಜಾಸ್ತಿ ಬರತೈತಿ. ಕಟ್ ಮಾಡೋಣ್ರಿ, ಪ್ರಾಪರ್ ಕಟ್ ಮಾಡಿ ಇವಾಗ. ಎಲ್ಲ ವೆಜಿಟೇಬಲ್ಸು ಶಾಪಿಂಗ್ ಮಾಡ್ಕೊಂಡಾಯ್ತು ರೀ. ಮಿಕ್ಸರ್ ಹಾಕಿಬಿಡೋಣ ಇವಾಗ. ಪರ್ಫೆಕ್ಟ್. ನೀರು ಹಾಕ್ಕೊಂಡ್ರೆ ಸ್ವಲ್ಪ. ಜ್ಯೂಸ್ ಎಲ್ಲ ಕುಡ್ದೈತ್ರಿ. ಇಂಡಿಯಾ ನ್ಯೂಜಿಲೆಂಡ್ ODI ಮ್ಯಾಚ್ ನಡೀತಿದ್ದಾರೆ. ಒಂದ್ಸಲ ನೋಡ್ಕೊಂಬಂದ್ಬಿಡೋಣ ಏನಾಗಿದೆ ಸ್ಕೋರ್ ಅಂತೇಳಿ. ಈ ಥರ ಇದೆ ನೋಡ್ರಿ ಸ್ಕೋರ್. ಪ್ರಯತ್ನ ಪಡ್ತಾ ಇರೋದು ಮಿಯಾವ್ ಇಲ್ಲಿ ಕಡೆ ಇಸ್ಕೊಂಡ್ರೆ ಒಳ್ಳೇದು. ಇನ್ನು 3 ಬಾಲ್ ಇತ್ತು. ಈ ಒಂದು ಬಾಲ್ಕಿನ ಮುಂಚೆನೆ ಜಸ್ಟ್ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಟ್ರಿ. A few moments later. ಜಸ್ಟ್ ನಾವು ಟೀ ಬ್ರೇಕ್ ಮುಗಿಸ್ಕೊಂಡ್ರೆ ನಮ್ಮ ಕೋಳಿ ಮನೆನ ಲಾಕ್ ಮಾಡಿ ಆಯ್ತಾ. ಕತ್ಲನೇ ಆಗೋಯ್ತು ನೋಡ್ರಿ. ನಮ್ಮ ಮಷಿನ್ಸ್ ಎಲ್ಲ ಆಫ್ ಆಗಿದೆ. ಮನೆಯಲ್ಲೆಲ್ಲ ಏನು ಮಾಡ್ತಿದ್ದಾರೆ ಒಂದ್ಸಲ ಚೆಕ್ ಮಾಡ್ಕೊಂಬಂದ್ಬಿಡೋಣ. ನಮ್ಮ ಶಾಂತಕ್ಕೆ ಅವ್ರು ಪೇಪರ್ ಓದ್ತಿದ್ದಾರೆ ನೋಡ್ರಿ. ಎಲ್ಲರೂ ಅವ್ರ ವರ್ಕಲ್ಲಿ ಬೇಯಿಸಿದ್ದಾರೆ. ಸ್ನ್ಯಾಕ್ಸ್ ಟೈಮ್ ರೀ. ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ. ಮನೇಲಿ ಕರ್ಚಿಕಾಯಿ ಮಾಡಿದ್ದಾರೆ. ಚೆನ್ನಾದ. ಏನಾಯ್ತು ಇಂಡಿಯಾ ನ್ಯೂಜಿಲೆಂಡ್ 30 149 for 2. ಚೆನ್ನಾಗಿ ಆಡ್ತಿದ್ದಾರೆ ಅವರು. ಸ್ನ್ಯಾಕ್ಸ್ ಮುಗಿಸ್ಕೊಂಡ್ರೆ ನಾವು ಇದು ಆಲ್ಮೋಸ್ಟ್ 100 ಬಸ್ ಹತ್ತಕ್ಕೆ ಟ್ರೈ ಮಾಡೋಣ. ಬಸ್ ಹೋಗ್ತಾ ಇತ್ತು ಯಾವುದು ಅಂತ ಗೊತ್ತಾಗ್ತೈತೆ. ಅಣ್ಣ ಹೊಸ ಸ್ಟ್ಯಾಂಡ್ ಆಲ್ಮೋಸ್ಟ್ ತುಂಬ ಹೊತ್ತಾಯ್ತು ರೀ. ರಾತ್ರಿ 8:30 ಟೈಮ್ ಇವಾಗ. ಇವತ್ತಿನ ದಿನನೇ ಮುಗಿದಿತ್ತು. ಇವತ್ತಿನ ದಿನ ಇದಾಗಿದ್ದರೆ ಥ್ಯಾಂಕ್ ಯು ಸೊ ಮಚ್ ವಾಚ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು. ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿನ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.